ಕಾಂಬಿನೇಷನ್ ಸಿನಿಮಾ ಏನಾದರೂ ಬರಬಹುದಾ? ತಯಾರಿ ನಡೀತಾ ಇದೆಯಾ? ಹಲೋ ಖಂಡಿತ ಬರ್ತದೆ ಸರ್. ಯಾಕಂದ್ರೆ ನನಗೂ ಆಸೆ ಇದೆ. ಈ ಯಾರು ಕೃಪಾ ಕಟಾಕ್ಷದಿಂದ ಗೆಲ್ತೀನಿ ನಿಜ, ಇನ್ನೊಬ್ರು ದಯಾ ದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಯ್ ಸರ್ ನಾನು ನೋಡಿರೋದು. ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್. ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಇವಾಗ ಒಬ್ಬ ಹೀರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ. ಹಂಗಾಗಿ ನನಗೆ ಆಸೆ ಇದೆ. ಡಿಸ್ಕಷನ್ ಮಾಡಿದ್ದೀವಿ. ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್, ಹಂಗಾಗಿ ಅದನ್ನ ಮಾಡಿದ್ರು. 100% ಮಾಡೇ ಮಾಡ್ತೀವಿ. ನನಗೆ ಅದೊಂದು ಆಸೆ ಇದೆ. ನಮ್ಮಿಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್. ಸಿನಿಮಾ ದಾಚಿಗೂ ತುಂಬಾ ಇಷ್ಟಪಡ್ತೀರಿ ಅಂತ 100% ಸರ್. ಯಾಕಂದ್ರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದ್ರೆ ಆನೆಕಲ್ಲು ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದೆ ಅಂದ್ರೆ ಏನಕ್ಕ, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗು ನಮಗೆ ಬಹಳ ಖುಷಿ. ಆಮೇಲೆ ನೋಡಿ, ನಿಮ್ಗೆ ಜನರಲ್ ಆಗಿ ಪಾಲಿಸ್ಟ್ ವೇಲ್ ಮಾತಾಡೋತಾರೆ, ಪಾಲಿಸ್ಟ್ ವೇಲ್ ಸಿನಿಮಾ ಮಾಡೋತಾರೆ. ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ, ನಿಮ್ಗೆ ಇಷ್ಟು ಸೆನ್ಸರ್ ಕೊಟ್ರೆ, ಇಷ್ಟು ಸೆನ್ಸರ್ ಕಟ್ ಆದ್ರೆ ನಿಮ್ಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ, ಅದೋಗಲ್ಲ ಇದೋಗಲ್ಲ ಅಂತ. ಸೊ ಅದು ಯಾವುದೂ ಇಲ್ಲ ಸರ್. ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ. ಯಾಕಂದ್ರೆ ಇವಾಗ ವಿಜಯ್ ಸರ್ರು 2 ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ. ನೋ ಮ್ಯಾಟರ್ ವಾಟ್ ಸೀಸನ್ ದೇ ರಿಲೀಸ್ ಆನ್. ಅದು ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ, ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ಥರ ಮಾಡಿದ್ದಾರೆ. 100% ನನಗೂ ಆಸೆ ಇದೆ. ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್. ಯಾಕಂದ್ರೆ ನೀವು ನೋಡ್ಬೋದು, 2015 ನಾವು ಬ್ಯಾನರ್ ಲಾಂಚ್ ಮಾಡಿದ್ದು, 25 ಆಯಿತು. 10 ವರ್ಷದಲ್ಲಿ ಬರೀ 5 ಸಿನಿಮಾ ನಾವು ಮಾಡಿರೋದು. ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ. ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಬಟ್ ಮಾಡ್ಕೊಂಡು ಬಂದ್ರೆ ನಮ್ಗೇನು ಅಂದ್ರೆ ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕಷ್ಟೇ. ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನಸುಗಳಿರ್ತವೆ ಸರ್. ನಾನು ದುಡ್ಡು ಮಾಡ್ಬೇಕು, ಅವ್ರ ಕನಸು ಪೂರೈಸ್ಕೋಬೇಕಾದ್ರೆ. ಥ್ಯಾಂಕ್ ಯು. ಮಹೇಶ್ ಅಣ್ಣ, ನೀವು ಮಾತಾಡಿ.